ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಆ ಎಪಿಸೋಡ್ನಲ್ಲಿ ಶನಿವಾರ ಸಂಚಿಕೆಯಲ್ಲಿ ಮನೆಯಿಂದ ಒಬ್ರು ಹೋಗ್ತಾರೆ. ಹೌದು, ಈ ವಾರ ಡಬಲ್ ಎಲಿಮಿನೇಷನ್ ಇದೆ. ಒಂದು ಬಂದು ಶನಿವಾರ ಸಂಚಿಕೆಯಲ್ಲಿ ಒಬ್ರು ಹೋಗ್ತಾರೆ, ಇನ್ನೊಂದು ಬಂದು ಭಾನುವಾರ ಸಂಚಿಕೆಯಲ್ಲಿ ಹೋಗ್ತಾರೆ. ಶನಿವಾರ ಸಂಚಿಕೆಯಲ್ಲಿ ಹೋಗಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡಲಾಗ್ತಿದೆ ಅಂತಲೇ ಹೇಳ್ಬೋದು. ಹೌದು, ಯಾಕಂತಂದರೆ ಮಿಡ್ ವೀಕ್ ಎವಿಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು ಬಿಗ್ ಬಾಸ್ ಅವರು. ಕನ್ಫರ್ಮಾಗಿ ಮಿಡ್ ವೀಕ್ ಎವಿಕ್ಷನ್ ಆಗಲೇಬೇಕು ಅಂತ ಅಂದವ್ರು ಬಿಗ್ ಬಾಸ್ ಮಿಡ್ ವೀಕ್ ಎವಿಕ್ಷನ್ ಅಂತೂ ಮಾಡಲೇ ಇಲ್ಲ. ಈ ಸೀಸನ್ನಲ್ಲಿ ಒಂದು ವಾರ ಸತ ಮಿಡ್ ವೀಕ್ ಎವಿಕ್ಷನ್ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು. ಒಂದು ಸಲ ಕೂಡ ಆಗಲಿಲ್ಲ. ಅದಲ್ಲದೆ ಈ ಸೀಸನ್ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರು ಇಲ್ಲೋ, ಇಂಡಿವಿಜುವಲ್ ಟಾಸ್ಕ್ ಕೊಟ್ಟಿರೋದೇ ಕಡಿಮೆ ಅಂತ ಹೇಳ್ಬೋದು. ಕೊಟ್ಟರೆ ಕಡಿಮೆ ಇಲ್ಲ, ಕೊಟ್ಟಿಲ್ಲ. ಯಾವಾಗ ನೋಡಿದ್ರು ಟೀಮ್ ಆಗಿ ಕೊಡ್ತಿದ್ರು ಬಿಗ್ ಬಾಸ್ ಟಾಸ್ಕ್ಗಳನ್ನ. ಆದರೆ ಈ ವಾರ ಕೊಟ್ಟಿದ್ದಾರೆ ಇಂಡಿವಿಜುವಲ್ ಟಾಸ್ಕ್. ಅದು ಕೆಲವರಿಗೆ ಬರೀ 4 ಜನಕ್ಕೆ ಒಂದು ಟಾಸ್ಕ್ ಬರೀ 4 ಜನಕ್ಕೆ ಅಡುಗೆ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ. ಇದ್ರ ಬಗ್ಗೆ ಇವತ್ತು ಸುದೀಪ್ ಅವರು ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎವಿಕ್ಷನ್ ನಡಿಬೇಕಾಗಿತ್ತು, ಆದರೆ ಮಿಡ್ ವೀಕ್ ಎವಿಕ್ಷನ್ ನಡೀಲಿಲ್ಲ. ಯಾಕಂತಂದರೆ ಧನ್ರಾಜ್ ಅವ್ರು ಮಾಡಿದ ಮೋಸದ ಆಟಕ್ಕೆ ಅಲ್ಲಿ ಸ್ಪಷ್ಟವಾಗಿ ಕಾಣಿಸಿದ ಕಾರಣ ಬಿಗ್ ಬಾಸ್ ಮಿಡ್ ವೀಕ್ ಎವಿಕ್ಷನ್ನೇ ರದ್ದು ಮಾಡಿದ್ರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವಳು ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಏನಂದರೆ ಅನೌನ್ಸ್ಮೆಂಟ್ ಅಂದರೆ ಮಿಡ್ ವೀಕ್ ಎವಿಕ್ಷನ್ ಅಂತೂ ಕ್ಯಾನ್ಸಲ್ ಆಗಿದೆ, ಆದರೆ ವಾರದ ಹಂತದಲ್ಲಿ ಅಂದರೆ ವೀಕೆಂಡ್ನಲ್ಲಿ ಇಬ್ಬರು ಹೊರ ಹೋಗೋದು ಖಚಿತ ಅಂತೇಳಿ ಬಿಗ್ ಬಾಸ್ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಈಗ ವೀಕೆಂಡ್ನಲ್ಲಿ ಬಂದಿರೋ ಮಾಹಿತಿಗಳ ಪ್ರಕಾರ, ಮೂಲಗಳ ಮಾಹಿತಿ ಪ್ರಕಾರ ಶೋ ಆರಂಭಕ್ಕೂ ಮೊದಲೇ ಅಥವಾ ಶೋ ಆರಂಭದ ಕೊನೆಯಲ್ಲಿ ಎಲಿಮಿನೇಷನ್ ನಡೆಯುವ ಸಾಧ್ಯತೆ ಇದೆ. ಹೌದು, ಯಾಕಂತಂದರೆ ಭಾನುವಾರ ಅಂದರೆ ಜನವರಿ 19 ಕೂಡ ಒಂದು ಎಲಿಮಿನೇಷನ್ ನಡೆಯುತ್ತೆ. ಈ ವಾರ ಒಟ್ಟಾರೆ ಇಬ್ಬರು ಮನೆಯಿಂದ ಹೊರ ಹೋಗಲು ಗ್ಯಾರಂಟಿ. ಅಂದರೆ ಶನಿವಾರ ಸಂಚಿಕೆಯಲ್ಲಿ ಒಬ್ಬರು ಹೋಗ್ತಾರೆ, ಭಾನುವಾರ ಸಂಚಿಕೆಯಲ್ಲಿ ಒಬ್ಬರು ಹೋಗ್ತಾರೆ. ಈಗಾಗಲೇ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಸುದೀಪ್ ಅವ್ರದ್ದು. ಇನ್ನೇನು ಪ್ರೋಮೋ ಬಿಡೋದು ಅಷ್ಟೇ ಬಾಕಿ ಇರೋದು. ಅಷ್ಟೇ ಅಲ್ಲದೆ ಶೂಟಿಂಗ್ನಲ್ಲಿ ಹೋಗಿರೋ ಪ್ರಕಾರ ಈ ವಾರ ಅಲ್ಲೂ ವೀಕೆಂಡ್ನಲ್ಲಿ ಕೆಲವೊಂದು ವೀಕ್ಷಕರನ್ನು ಕರೆಸಿರ್ತಾರೆ. ವೀಕೆಂಡ್ನಲ್ಲಿ ಶನಿವಾರ ಭಾನುವಾರ ಅವರ ಮೂಲಗಳ ಮಾಹಿತಿ ಪ್ರಕಾರ ನಾನು ಹೇಳ್ತಿರೋದು. ಅದಲ್ಲದೆ ಈ ವೀಕೆಂಡಲ್ಲಿ ತುಂಬಾ ಹೈ ವೋಲ್ಟೇಜ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಭವ್ಯಗೌಡರು ಬಿಗ್ ಬಾಸ್ಗೆ ಒಂದು ಕ್ವಶನ್ ಹಾಕಿರ್ತಾರಲ್ಲ, ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಒಂದು ಕ್ಲಾರಿಟಿ ಕೊಡ್ತಾರೆ ಅಂತ ಹೇಳ್ಬೋದು. ಅದು ಭವ್ಯಗೌಡವ್ರು ಮಾಡಿರೋ ಕ್ವಶನ್ನು ಇದೆ ಅಲ್ವಾ, ಅದು ವೀಕ್ಷಕರಲ್ಲಿ ಕೂಡ ಆ ಕ್ವಶನ್ ಇದೆ. ಅದಕ್ಕೋಸ್ಕರ ಸುದೀಪ್ ಅವ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಅದ್ರ ಬಗ್ಗೆ. ಹಾಗೆ ಈ ವಾರ ತ್ರಿವಿಕ್ರಮ್ ಅವ್ರಿಗೆ ಕೂಡ ಇದೆ. ಯಾಕಂತಂದರೆ ತ್ರಿವಿಕ್ರಮ್ ಅವ್ರು ಆಡಿರೋ ಮಾತು ಸುಮ್ಮನೆ ಕಾಲು ಕೆರ್ಕೊಂಡು ನೀವು ತುಂಬ ಫಸ್ಟ್ರೇಟ್ ಆಗ್ತಿದ್ದೀರಾ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವರಿಗೆ ಕಿಚ್ಚ ಸುದೀಪ್ ಅವರು. ಹಾಗೆ ಇಲ್ಲಿ ಏನಂದ್ರೆ ಇನ್ನೊಂದು ಟ್ವಿಸ್ಟ್ ಹೇಳಿದ್ರೆ ಧನ್ರಾಜ್ ಅವರಿಗಂತೂ ಫುಲ್ ಕ್ಲಾಸೆ ಅಂತಲೇ ಹೇಳ್ಬೋದು. ಅದಲ್ಲದೆ ಧನ್ರಾಜ್ ಅವರು ಮಾಡಿರೋ ಮೋಸಕ್ಕೆ ಬಿಗ್ ಬಾಸ್ ಯಾಕೆ ಮಿಡ್ ವೀಕ್ ಎವಿಕ್ಷನ್ ರದ್ದು ಮಾಡಿದ್ರನ್ನೋ ಕೂಡ ಕಂಪ್ಲೀಟ್ ರೀಸನ್ನ ಫಸ್ಟಾಗಿ ಸುದೀಪ್ ಅವರು ಹೇಳ್ತಾರೆ. ಇದು ನಡೀತೆ ವೀಕೆಂಡ್ನಲ್ಲಿ. ಅದಲ್ಲದೆ ಈ ವೀಕೆಂಡ್ನಲ್ಲಿ ಈ ಶನಿವಾರ ಸಂಚಿಕೆಯಲ್ಲಿ ಮನೆಯಿಂದ ಒಬ್ಬರು ಈಗಾಗಲೇ ಹೊರಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅದು ಯಾರು ಅನ್ನೋದು ನೋಡೋಣ ಬನ್ನಿ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ 2 ಹಂತದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಒಂದು ಹಂತ ಬಂದು ಬಿಗ್ ಬಾಸ್ ಮನೆ ಮಂದಿನೇ ಹನುಮಂತವ್ರು ಹೊರತುಪಡಿಸಿ ಮನೆ ಮಂದಿಯಿಂದ ನಾಮಿನೇಟ್ ಮಾಡಿರ್ತಾರೆ. ಆಗ ವೀಕೆಂಡಿಂದ ನಾಮಿನೇಷನಿಂದ ಬಚಾವೋಗೋಸ್ಕರ ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ನಲ್ಲಿ ನೋಡಿರ್ಬೋದು ನೀವು. ಈ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೊಗೊಂಡು ಧನ್ರಾಜ್ ಅವರು ಮಿಡ್ ವೀಕ್ ಎವಿಕ್ಷನ್ನಿಂದ ಪಾರಾಗಿರ್ತಾರೆ. ಆಮೇಲೆ ಬಿಗ್ ಬಾಸ್ ಇನ್ನೊಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಈ ಪ್ರಕ್ರಿಯೆ ಚೆನ್ನಾಗಿ ನಡೆದಿಲ್ಲ. ಯಾಕಂತಂದರೆ ಲಾಸ್ಟ್ ರೌಂಡ್ ಟಾಸ್ಕ್ ಚೆನ್ನಾಗಾಗಿಲ್ಲ. ಯಾಕಂತಂದರೆ ಧನ್ರಾಜ್ ಅವರು ಮಿರರ್ ನೋಡಿ ಆಟ ಆಡೋ ಕಾರಣಕ್ಕೋಸ್ಕರ ಮಿಡ್ ವೀಕ್ ಎವಿಕ್ಷನ್ನು ರದ್ದು ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಅದೇ ಅಲ್ಲದೆ ಬಿಗ್ ಬಾಸ್ ಇನ್ನೊಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಮಿಡ್ ವೀಕಲ್ಲಿ ಯಾವುದೇ ರೀತಿ ಎಲಿಮಿನೇಷನ್ ಇರಲ್ಲ, ಆದರೆ ವೀಕೆಂಡ್ನಲ್ಲಿ ಇಬ್ಬರು ಮನೆಗೆ ಹೋಗ್ತಾರೆ ಅಂತ ಹೇಳ್ಬೋದು. ಅದೇ ಶನಿವಾರ ಸಂಚಿಕೆಯಲ್ಲಿ ಈಗಾಗಲೇ ಒಬ್ಬರು ಮನೆಗೆ ಹೋಗಿದ್ದಾರೆ. ಇನ್ನೊಂದು ಎಲಿಮಿನೇಷನ್ ಇರುತ್ತೆ. ಆ ಎಲಿಮಿನೇಷನ್ ಪ್ರಕ್ರಿಯೆ ಇರುತ್ತೆ. ಅದು ಕಂಟೆಸ್ಟೆಂಟ್ಗಳ ಮೇಲೆ ಬಿಟ್ಟಿರ್ತಾರೆ. ಯಾರು 3 ಜನ ಸೆಲೆಕ್ಟ್ ಮಾಡಬೇಕು ಇರುತ್ತೆ. ಅದರಲ್ಲಿ ಯಾರು ಅತಿ ಹೆಚ್ಚು ನಾಮಿನೇಷನ್ ಪ್ರಕ್ರಿಯೆಗೆ ಸೆಲೆಕ್ಟ್ ಆಗಿ ಹೆಸರು ತಗೊಂಡಿದ್ದಾರೋ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್. ಒಟ್ಟು ಟೋಟಲಾಗಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂದರೆ ಗೌತಮಿ, ಮಂಜಣ್ಣ, ಭವ್ಯಗೌಡ, ಧನ್ರಾಜ್ ಹಾಗೂ ರಜತ್ ಅವರು, ಇವರು 5 ಜನ ನಾಮಿನೇಟ್ ಆಗಿದ್ದಾರೆ. ಹಾಗೆ ಮೋಕ್ಷ ಅವರು ಕೂಡ ನಾಮಿನೇಟ್ ಆಗಿರ್ತಾರೆ. ಆದರೆ ಹನುಮಂತ್ ಈ ವಾರ ಬಿಗ್ ಬಾಸ್ ಮನೆ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರೋಂಥ ಹನುಮಂತ್ ಅವರಿಗೆ ಒಂದು ಪವರ್ ಕೊಡಲಾಗುತ್ತೆ. ಯಾರನ್ನೇ ಫಿನಾಲೆ ಕಳಿಸ್ತೀರ ನಾಮಿನೇಷನ್ ಬಚಾವ್ ಮಾಡಿ ಅಂತ ಹೇಳಿದಾಗ ಆಗ ಹನುಮಂತ್ ಅವ್ರು ಮೋಕ್ಷ ಅವ್ರ ಹೆಸರು ತೊಗೊತಾರೆ. ಮೋಕ್ಷ ಅವ್ರು ಸೇವ್ ಆಗ್ತಾರೆ. ಇವರು ಕಿಚ್ಚ ಸುದೀಪ್ ಅವ್ರು ಮೋಕ್ಷ ಅವ್ರಿಗೆ ಕ್ಲಾಸ್ ತೊಗೊತಾರೆ. ನಾನು ಈಗಾಗಲೇ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಯಾರು ನೋಡಿಲ್ಲ ವಿಡಿಯೋ ನೋಡ್ಕೊಂಬನ್ನಿ. ಅದಲ್ಲದೆ ತ್ರಿವಿಕ್ರಮ್ ಅವ್ರನ್ನ ಯಾರು ನಾಮಿನೇಟ್ ಮಾಡಿದ ಕಾರಣಕ್ಕೋಸ್ಕರ ತ್ರಿವಿಕ್ರಮ್ ಅವ್ರು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. 3 ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಈ ವಾರ ವೀಕೆಂಡ್ನಲ್ಲಿ ಶನಿವಾರ ಸಂಚಿಕೆಯಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅಂತಂದರೆ ಅದು ಬಂದು ಶನಿವಾರ ಸಂಚಿಕೆಯಿಂದ ಗೌತಮಿ ಜಾಧವ್ ಅವರು ಹೊರಗಡೆ ಬಂದಿದ್ದಾರೆ. ಹೌದು, ಮೂಲಗಳ ಮಾಹಿತಿ ಪ್ರಕಾರ ಬಾಟಮ್ 2ನಲ್ಲಿ ಗೆಳತಿಯವರು ಕುತ್ಕೊಂಡಿರ್ತಾರೆ. ಅರ್ಧದಲ್ಲಿ ಗೆಳತಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ಹೌದು, ಮೂಲಗಳ ಮಾಹಿತಿ ಪ್ರಕಾರ ಗೌತಮಿ ಅವ್ರ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇದ್ರ ಬಗ್ಗೆ ಮೀರ್ಸೋದಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.